ಹಾಯ್ ಎಲ್ಲರಿಗೂ. ನಾವು ನಮ್ಮ ಕ್ಲಾಸಸ್ನ ಮೊದಲು ಕರ್ನಾಟಕ ಭೂಗೋಳದಿಂದ ಪ್ರಾರಂಭ ಮಾಡೋಣ. ಮೊದಲಿಗೆ ಕರ್ನಾಟಕವು ನಮ್ಮ ಭಾರತದ ನೈಋತ್ಯ ಸ್ಥಾನದಲ್ಲಿ ಕಂಡುಬರುತ್ತದೆ. ಈಗ ದಿಕ್ಕನ್ನು ತಿಳ್ಕೊಳ್ಳೋಕ್ಕೆ ನಿಮಗೊಂದು ಸೂತ್ರ ಏನಪ್ಪ ಅಂತಂದರೆ ಉ ಇ ಉ ಆದ ನೈ ಪ ವ. ಇದನ್ನು ಆದಷ್ಟು ನೆನಪಿನಲ್ಲಿಟ್ಕೊಳ್ಳಿ, ಅಂದರೆ ದಿಕ್ಕುಗಳು ಈಸಿಯಾಗಿ ತಿಳ್ಕೊಳ್ಬೋದು. ಇದೇ ರೀತಿ ಇದು ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ ಮತ್ತು ವಾಯುವ್ಯ. ಇದೇ ರೀತಿಯಾಗಿ ಇಲ್ಲಿ ನೋಡಿ, ಈಗ ಕರ್ನಾಟಕವು ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ಉತ್ತರಕ್ಕೆ ಇಲ್ಲಿದೆ ನೋಡಿ, ಉ ಇ ಉ ಆ ದ ನೈ ಪ ವ ಅಂತಂದರೆ ಇನ್ ಡೀಟೇಲಾಗಿ ಇಲ್ಲಿ ಡ್ರಾ ಮಾಡಿದ್ದೀನಿ ನೋಡಿ. ಉತ್ತರಕ್ಕೆ ಮಹಾರಾಷ್ಟ್ರ, ಈಶಾನ್ಯಕ್ಕೆ ತೆಲಂಗಾಣ ಮತ್ತು ಪೂರ್ವಕ್ಕೆ ಆಂಧ್ರ ಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಮತ್ತು ದಕ್ಷಿಣಕ್ಕೆ ಕೇರಳ, ಅದೇ ರೀತಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮತ್ತು ವಾಯುವ್ಯಕ್ಕೆ ಗೋವಾ ಬರುತ್ತದೆ. ಇದನ್ನು ಈ ರೀತಿ ಸ್ವಲ್ಪ ನೀವು ಮೈಂಡಲ್ಲಿ ಒಂದು ಇಮ್ಯಾಜಿನ್ನ ಮಾಡ್ಕೊಳ್ಳೋದ್ರಿಂದ ನಾವು ಬಾಯ್ಪಾಠ ಪುಸ್ತಕದಲ್ಲಿ ಹೇಗಪ್ಪ ಕೊಟ್ಟಿರ್ತಾರೆ ಅಂತಂದರೆ, ಕರ್ನಾಟಕದ ಉತ್ತರಕ್ಕೆ ಇರುವ ರಾಜ್ಯ, ದಕ್ಷಿಣಕ್ಕಿರುವ ರಾಜ್ಯ, ಆಗ್ನೇಯಕ್ಕಿರುವ ರಾಜ್ಯ, ಈ ರೀತಿ ಕೊಟ್ಟಿರ್ತಾರೆ ಕೆಲವೊಂದು ಬುಕ್ನಲ್ಲಿ. ಅದು ಒಂಥರ ಬಾಯ್ಪಾಠ ಮಾಡಬೇಕಾಗತ್ತೆ. ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ. ಈ ರೀತಿ ಆದರೆ ಮುಂದೆ ನಿಮಗೆ ಭಾರತದ ಭೂಗೋಳ ಓದುವಾಗ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಎಲ್ಲರೂ ಹೀಗೆ ನಿಮ್ಮ ನೋಟ್ಸ್ನಲ್ಲಿ ನೀವು ಇದೇ ರೀತಿಯಾಗಿ ವಿತ್ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಲು ಪ್ರಾರಂಭ ಮಾಡಿ. ಇದೇ ರೀತಿ ನೋಡಿ, ಇಲ್ಲಿ ಕರ್ನಾಟಕದ ತುದಿಗಳು: ಉತ್ತರಕ್ಕೆ ಬೀದರ್ನ ಔರಾದ್, ಪೂರ್ವಕ್ಕೆ ಕೋಲಾರದ ಮುಳಬಾಗಿಲು, ದಕ್ಷಿಣಕ್ಕೆ ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಪಶ್ಚಿಮಕ್ಕೆ ಉತ್ತರ ಕನ್ನಡದ ಕಾರವಾರ ಬರುತ್ತದೆ. ಈ ರೀತಿಯಾಗಿ ನೀವೊಂದು ಡೈಗ್ರಾಮ್ನ ನೆನಪಿನಲ್ಲಿ ಇಟ್ಕೋಬೇಕು. ಈ ಡೈಗ್ರಾಮ್ ನೋಡೋದ್ರಿಂದ ಹಿಂಗೆ ಡೈರೆಕ್ಟಾಗಿ ಕರ್ನಾಟಕದ ಉತ್ತರದ ಜಿಲ್ಲೆ ಬೀದರ್, ದಕ್ಷಿಣದ ಜಿಲ್ಲೆ ಚಾಮರಾಜನಗರ ಈ ರೀತಿಯಾಗಿ ಓದೋಕ್ಕಿಂತ ಈ ರೀತಿಯಾಗಿ ನೀವು ಮೈಂಡಲ್ಲಿ ಇದನ್ನು ಆದಷ್ಟು ಪದೇ ಪದೇ ನೋಡಿದ್ರೆ ಆಟೋಮೆಟಿಕ್ಕಾಗಿ ಗುರುತಿಸ್ಬೋದು. ಇದು ಕೂಡ ನಿಮ್ಮ ಸ್ಟಡಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಮ್ಯಾಪ್ನ ನೀವು ನೋಟ್ಸಲ್ಲಿ ತೆಗೆದು ಈ ರೀತಿ ಮಾರ್ಕ್ಗಳನ್ನ ಮಾಡ್ಕೊಂಬಿಡಿ. ಅಂದರೆ ಮೈಂಡ್ ರೀಡಿಂಗ್ ಮ್ಯಾಪು ಹೇಗೆ ಅರ್ಥ ಮಾಡ್ಕೋಬೇಕಂತ ಗೊತ್ತಾಗುತ್ತೆ. ಕರ್ನಾಟಕದ ಭೂಗೋಳ: ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತಂದರೆ 191,791 ಚದರ ಕಿಲೋಮೀಟರ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಇರುವ ಅಂತರ ಅಥವಾ ದೂರ, ಈ ಎರಡು ಪ್ರಶ್ನೆಗಳನ್ನು ತುಂಬ ರಿಪೀಟಾಗಿ ಪೊಲೀಸ್ ಕ್ವಶನ್ ಪೇಪರ್ಗಳಲ್ಲಿ ಕೇಳ್ತಾ ಇದ್ದಾರೆ. ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್. ಅದೇ ರೀತಿ ಭಾರತದಲ್ಲಿ ಕರ್ನಾಟಕವು ಯಾವ ದಿಕ್ಕಿನಲ್ಲಿ ಕಂಡುಬರುತ್ತದೆ ಅಂತಂದರೆ ನೈಋತ್ಯ ದಿಕ್ಕಿನಲ್ಲಿ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಜೊತೆಗೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಭೂಗೋಳ ಪ್ರದೇಶ ಕರ್ನಾಟಕದ ಪಾಲು ಎಕ್ಸಾಕ್ಟಾಗಿ ಅಂತಂದರೆ 5.83% ಇದೆ. ಎಕ್ಸಾಮಲ್ಲಿ ಅಪ್ರಾಕ್ಸಿಮೇಟ್ ನಿಯರ್ ಅಂತ ಕೊಡ್ತಾರೆ, ಅದು 5.85ನ ಟಿಕ್ ಮಾಡಿ ಬನ್ನಿ, ಯಾಕಂದರೆ ಅದೇ ನಿಯರೆಸ್ಟ್ ಇರೋದು. ಇನ್ನು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇ ಸ್ಥಾನ ಅಂತಂದರೆ, ಕರ್ನಾಟಕವು ಭಾರತದ 6ನೇ ದೊಡ್ಡ ರಾಜ್ಯವಾಗಿದೆ. ಇದು ತುಂಬ ಸಲ ರಿಪೀಟ್ ಆಗಿದೆ ಪ್ರಶ್ನೆ, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಕರ್ನಾಟಕದ ಭೂಗೋಳದಲ್ಲಿ ವಿಶೇಷತೆಗಳು ಕೆಲವೊಂದು: ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ, ಕರ್ನಾಟಕದ ಕರಾವಳಿ ತೀರದ ಹೆಸರು ಕೆನರಾ ತೀರ ಮತ್ತು ಮೈಕಲ್ ತೀರ ಎಂದು ಕರೆಯುತ್ತಾರೆ. ಕರ್ನಾಟಕದ ಅತಿ ದೊಡ್ಡ ಶಿಖರ ಮುಳ್ಳಯ್ಯನಗಿರಿ,
ಇದು ಕಂಡುಬರುವುದು ಚಿಕ್ಕಮಗಳೂರಿನಲ್ಲಿ. ಮುಂದಿನ ಕ್ಲಾಸ್ನಲ್ಲಿ ಡೀಟೇಲಾಗಿ ಹೇಳ್ತೀನಿ. ಮತ್ತು ಕರ್ನಾಟಕದ ಅತಿ ದೊಡ್ಡ ನದಿ ಕೃಷ್ಣಾ ನದಿಯಾಗಿದೆ. ಮತ್ತು ಕರ್ನಾಟಕದ ಅತಿ ಪವಿತ್ರವಾದ ನದಿ ಅಂತೂ ಹೆಸರು ಪಡೆದಿರೋ ನದಿ ಯಾವುದಂದರೆ ಕಾವೇರಿ ನದಿ. ಕರ್ನಾಟಕದ ಅತ್ಯಂತ ಉತ್ತರದ ನದಿ ಅಂತ ಕೇಳಿದರೆ ಮಾಂಜ್ರಾಳ್ ನದಿ ಅನ್ಬೋದು. ಮತ್ತು ಕರ್ನಾಟಕದ ದಕ್ಷಿಣದ ನದಿ ಯಾವುದಪ್ಪ ಅಂತಂದರೆ ಎಣ್ಣಲ್ಲಿ ಬರೋದು ಮೊಯಾರ್ ನದಿ. ಇನ್ನು 2 ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿರುವ ದಕ್ಷಿಣದಲ್ಲಿರುವ ಏಕೈಕ ಜಿಲ್ಲೆ ಅಂತಂದರೆ ಚಾಮರಾಜನಗರ. ಇದನ್ನು ಕೂಡ SDL ಕೇಳಿದ್ದಾರೆ. ಇದು ಯಾವ 2 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಎಂದು ಪ್ರಶ್ನೆ ಆಲ್ರೆಡಿ ಕೇಳಲಾಗಿದೆ. ಸೊ ಇದು ಇಂಪಾರ್ಟೆಂಟ್ ಇದೆ, ಇದನ್ನು ನೆನಪಿಟ್ಕೊಳ್ಳಿ. ಯಾವೆರಡು ರಾಜ್ಯಗಳಪ್ಪ ಅಂತಂದರೆ ಕೇರಳ ಮತ್ತು ತಮಿಳುನಾಡು. ಹಿಂದೆ ಮ್ಯಾಪ್ನ ತೋರಿಸಿದ್ನಲ್ವ, ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಚಾಮರಾಜನಗರನ ನೋಡಿ ಕರ್ನಾಟಕ ಮ್ಯಾಪ್ನಲ್ಲಿ, ಅದೇ ರೀತಿ ಕರ್ನಾಟಕದ ಜೊತೆ ರಾಜ್ಯಗಳು ಹಂಚಿಕೊಂಡಿರುವ ವಿಡಿಯೋ ಮಾಡಿದ್ದೀನಲ್ವ, ಹಿಂದೆ ತೋರಿಸ್ತೀನಲ್ವ, ಅದರಲ್ಲಿ ನೋಡಿ ಅಲ್ಲಿ ಕೇರಳ ತಮಿಳುನಾಡು ಬಾರ್ಡರ್ಗೆ ಇದು ಅಟ್ಯಾಚ್ ಆಗಿದೆ, ಚಾಮರಾಜನಗರ ಜಿಲ್ಲೆ. ಮತ್ತು ಇನ್ನು ಕರ್ನಾಟಕದಲ್ಲಿರುವ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಟೋಟಲಿ 31. ಇದು ಕೂಡ ತುಂಬ ಇಂಪಾರ್ಟೆಂಟು. ಇತ್ತೀಚೆಗೆ ರಚನೆಯಾದ ಜಿಲ್ಲೆ ಅಂತಂದರೆ ವಿಜಯನಗರ. ಮತ್ತು ಇನ್ನೂ ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಅಂತ ಒಂದು ಸ್ವಲ್ಪ ಬಂದರೆ 30ನೇ ಜಿಲ್ಲೆ ಯಾವುದಂತ ಕೂಡ ಕೇಳ್ಬೋದು. ಅದನ್ನು ನೆನಪಿಟ್ಕೊಂಡಿರಿ. 30ನೇ ಜಿಲ್ಲೆ ಯಾದಗಿರಿ, 31ನೇ ಜಿಲ್ಲೆ ವಿಜಯನಗರ. ಮತ್ತು ನಾಳಿನ ಕ್ಲಾಸಲ್ಲಿ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ರತಿನಿತ್ಯ ನಾನು ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಜೊತೆ ನೀವು ಸ್ಟಡಿ ಮಾಡಿ, ಆದಷ್ಟು ಪ್ರಯತ್ನ ಪಡೋಣ. ಓದಿನ ಜೊತೆಗೊಂದು ಸಣ್ಣ ಮೋಟಿವೇಶನ್. ಓದು ಓದು ಓದು. ಯಾಕಪ್ಪ ಅಂತಂದರೆ ಜಗತ್ತಿನಲ್ಲಿ ಜ್ಞಾನ ಒಂದು ಅತಿ ಶ್ರೇಷ್ಠ ಸಾಧನವಾಗಿದೆ. ಓದೋದ್ರಿಂದ ನಾವು ಜ್ಞಾನವನ್ನು ಪಡ್ಕೊಳ್ಳಬಹುದು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಓದೋಕ್ಕೆ ಸಮಯ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅತಿ ಕಡಿಮೆ ಸಿಗುತ್ತದೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಓದಿ ಜ್ಞಾನನ ಪಡ್ಕೊಳ್ಳಿ.